ಮನೆ ಕಳೆದುಕೊಂಡ ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿನಬಾಗಿಲು ನಿವಾಸಿ ರಾಧಮ್ಮ ಹಾಗೂ ಮುತ್ತುಸ್ವಾಮಿ ದಂಪತಿ ನ್ಯಾಯ ಕೋರಿ ಡಿಸೆಂಬರ್ 29ರಿಂದ ಮತ್ತೆ ಪುತ್ತೂರು ಸಹಾಯಕ ಕಚೇರಿ ತಾಲೂಕು ಆಡಳಿತ ಸೌಧದ ಆವರಣದ ಬಳಿ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನ ಆರಂಭಿಸಿದ್ದಾರೆ. ನ್ಯಾಯ ಸಿಗುವ ತನಕ ಕದಡುವುದಿಲ್ಲ ಎಂದು ಪಟ್ಟು ಹಿಡಿದಿರುವ ವೃದ್ಧ ದಂಪತಿ ಮರದಡಿಯಲ್ಲೇ ರಾತ್ರಿ ವಾಸ್ತವ್ಯವನ್ನ ಹೂಡಿದ್ದಾರೆ. ವಾಸ್ತವ್ಯದ ಮನೆಯನ್ನ ಕಡಬ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ನೆಲಸಮ ಮಾಡಿ 1 ವರ್ಷ ಕಳೆದು ಹೋಗಿದೆ. ಆ ಮನೆಯಲ್ಲಿದ್ದ ವೃದ್ಧ ದಂಪತಿಗೆ ಇನ್ನೂ ನ್ಯಾಯ ಸಿಗಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಮತ್ತು ನೊಂದ ಕುಟುಂಬಕ್ಕೆ ಕೂಡಲೇ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಡಿಸೆಂಬರ್ 22ರಂದು ಪುತ್ತೂರು ಉಪವಿಭಾಗಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನೀತಿ ತಂಡದ ಜಯಂತ್ ಟಿ ಅವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಗಿತ್ತು. ಈ ಧರಣಿಯಲ್ಲಿ ಮನೆ ಕಳೆದುಕೊಂಡ ರಾಧಮ್ಮ ಹಾಗೂ ಮುತ್ತುಸ್ವಾಮಿ ದಂಪತಿ, ಅವರ ಪುತ್ರಿ ರೇಣುಕಾ, ಅಳಿಯ ವಿಶ್ವನಾಥ, ಪುತ್ರ ಸುಬ್ರಹ್ಮಣ್ಯ ಅವರು ಭಾಗವಹಿಸಿದ್ರು. ಸಂಜೆ ವೇಳೆ ಸ್ಥಳಕ್ಕೆ ಆಗಮಿಸಿದ ಎಸಿ ಚಾರ್ಜ್ನಲ್ಲಿದ್ದ ತಹಶೀಲ್ದಾರ್ ಅವರು 3 ದಿನದ ಕಾಲಾವಕಾಶ ಕೇಳಿದ್ರು. ಈ ಹಿನ್ನೆಲೆಯಲ್ಲಿ ಧರಣಿಯನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿತ್ತು. 3 ದಿನ ಕಳೆದರೂ ನಮಗೂ ಯಾವುದೇ ನ್ಯಾಯ ಸಿಗಲಿಲ್ಲ ಎಂದು ನೀತಿ ತಂಡದ ಜಯಂತ್ ಟಿ ಅವರ ನೇತೃತ್ವದಲ್ಲಿ ಡಿಸೆಂಬರ್ 29ರಂದು ಮಿನಿ ವಿಧಾನಸೌಧದ ಎದುರು ವೃದ್ಧ ದಂಪತಿ ಮತ್ತೆ ಧರಣಿ ಆರಂಭಿಸಿದ್ದಾರೆ. ಧರಣಿಯಲ್ಲಿ ರಾಧಮ್ಮ ಹಾಗೂ ಮುತ್ತುಸ್ವಾಮಿ ದಂಪತಿ ಮತ್ತು ಅವರ ಪುತ್ರಿ ಭಾಗವಹಿಸಿದ್ದಾರೆ. ನ್ಯಾಯ ಸಿಗುವ ತನಕ ಕದಡುವುದಿಲ್ಲ ಎಂದು ಪಟ್ಟು ಹಿಡಿದು ರಾತ್ರಿಯೂ ತಾಲೂಕು ಆಡಳಿತ ಸೌಧದ ಬಳಿಯ ಮರದಡಿಯಲ್ಲೇ ಮಲಗಿದ್ದಾರೆ. ಅಧ್ಯಕ್ಷರಾದ ಜಯಂತ್ ಟಿ ಅವರು ಒಟ್ಟಿಗೆ ಬಂದು ನಾವು ಅರ್ಜಿ ಕೊಟ್ಟು ಒಂದು ವಾರ ಬಿಟ್ಟು ಪುನಃ ಬಂದು ಮತ್ತೊಂದು ಅರ್ಜಿ ಕೊಟ್ಟಿದ್ದಾರೆ. ನಾವು 22ನೇ ತಾರೀಕು ಬಂದು ಧರಣಿ ಕೂರ್ತೇವೆ. ಆದರೂ ಏನು ಎಂತ ಅದಕ್ಕೆ ಉತ್ತರ ಬರಲಿಲ್ಲ. 22ನೇ ತಾರೀಕು ಕಳೆದ ಸೋಮವಾರ ಬಂದು ಇದೇ ಈಗ ತಹಸೀಲ್ದಾರ್ AC ಇನ್ಚಾರ್ಜಲ್ಲಿ ಇದ್ದರು. ಅವ್ರ ಹೋಗಿ ಮಾತಾಡಿದ್ರು. 1 ಗಂಟೆ ಮಾತಾಡಿದರು. ಒಳ್ಳೆ ಉತ್ತರ ಕೊಟ್ಟು ಒಳ್ಳೆ ಮಾತಾಡಿದರು. ಎಲ್ಲ ಮಾತಾಡಿದ ನಂತರ ಹೇಳ್ತಾರೆ ನನಗೆ ಕಾಲಾವಕಾಶ ಬೇಕು ಅಂತ. ಆಗ ಜಯಂತ್ ಅವರು ಕೇಳಿದರು, 1 ವರ್ಷ 1 ತಿಂಗಳು 9 ದಿವಸ ಆಗಿದೆ, ಇವತ್ತುವರೆಗೂ ನಿಮಗೆ ಇಷ್ಟು ದಿವಸ ನಿಮಗೆ ಸಾಕಾಗಲಿಲ್ವಾ? ಆದರೆ ದುಡ್ಡಿದ್ದೊಂದಾದರೆ 3 ದಿವಸ ಅಲ್ಲ 3 ಸೆಕೆಂಡ್ ಒಳಗೆ ಹಿಡಿದು ತಂದು ಹೊಡೆದು ಒಂದು ಕೈಯ ಕಾಲ ಪುಡಿ ಮಾಡಿ ತೊಗೊಂಡೋಗಿ ಜೈಲಿಗೆ ಹಾಕಿ ಬಿಡ್ತೀರ. ಆದರೆ ಪಾಪದವರಿಗೆ ಕೇಳಲಿಕ್ಕೆ ಯಾರು ಇಲ್ವಾ? ನ್ಯಾಯ ಬೇಕು, ನನಗೆ ಇನ್ನು ಕಾಲಾವಕಾಶ ಕೊಡಲಿಕ್ಕಿಲ್ಲ, ನಾವು ಕೂರ್ತೇವೆ ಅಂತೇಳಿ ಇಲ್ಲಿ ಬಂತು. ಇಲ್ಲಿ ಬರುವಾಗ ಸರ್ಕಲ್ SI ಪೊಲೀಸ್ ಎಲ್ಲ ಇದ್ದರು. ಇಲ್ಲಿ ಕೂರೋದು ಬೇಡ, ಅದರ ಕಾಂಪೌಂಡ್ ನಮಗೆ ಬೇಡ, ಹೊರಗೆ ಕೂರ್ತಂತೆ. ಮೊನ್ನೆಯೂ ಸೋಮವಾರ ಇಲ್ಲಿ ಕೂತಿದ್ದೇವೆ, ಇವತ್ತು ಸಹ ಬಂದು ಕೂತಿದ್ದೇವೆ. ಈಗ ಕೂರೋ ಮುಂಚೆ ಹೋಗಿ ಈಗ ಮಾತಾಡಿದೆವು ತಹಸೀಲ್ದಾರ್ ಹತ್ರ. ವರ್ಕಿಂಗ್ ಡೇಸ್ 4 ಡೇಸ್ 2 ಡೇಸ್ ಆಗಿದೆ, 2 ಡೇಸ್ ಇದೆ ಅಂತೇಳಿದರು. ಆಯಿತು, ನೀವು 2 ಡೇಸ್ ನೀವು ಏನಾರ ಮಾಡಿ ನಾವು ಇಲ್ಲಿ ಕೂರ್ತೇವೆ. ನ್ಯಾಯ ಬೇಕು, ನ್ಯಾಯಕ್ಕಾಗಿ ಹೋರಾಟ. ಯಾಕಂದರೆ ಹೈಕೋರ್ಟ್ ಆದೇಶ ಏನಿದೆಯೋ ಅದು ನಮಗೆ ಗೊತ್ತಿಲ್ಲ. ಆದರೆ ಹೈಕೋರ್ಟ್ ಆದೇಶ ಇರೋದು ಯಾರಿಗೆ? ರೇಣುಕಾ ವಿಶ್ವನಾಥ ಇರುವುದಲ್ಲಿ ಸಿಬಾಜೆಯಲ್ಲಿ ಬೆಳ್ತಂಗಡಿ ತಾಲೂಕು, ಇವರಿರುವುದಲ್ಲಿ ಕಡಬ ತಾಲೂಕು. ಒಂದು ಆದೇಶ ಇರೋದು ಏನೇ ಇರ್ಬೋದು, PL ಹಾಕಿದ್ದು ಏನೇ ಇರ್ಬೋದು. ಆದರೆ ಇವರೇನು ಸರ್ಕಾರಿ ಜಾನ ಬಂದು ಅಲ್ಲಿರೋ ಮರ ಮಟ್ಟು ಕಡ್ದು ನಾಶ ಮಾಡಿ ಪುಡಿ ಮಾಡಿ ಯಾವುದು ಮಾಡಿದಲ್ಲ. ಇದರ ಸ್ವಾಧೀನದಾರರು ಈಗಲೂ ಇದ್ದಾರೆ. ಅವರ ಒಪ್ಪಿಗೆ ಮೇರೆಗೆ ಇವರು ಬಿಟ್ಟುಕೊಟ್ಟದು. ಒಂದು 20 ಜಾಗ ನೀವು ಅಲ್ಲೆಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಅಲ್ಲೆಲ್ಲಿ ಬಾಡಿಗೆ ಮನೇಲಿ ಇದ್ದೀರಿ, ನೀವು ಅಲ್ಲಿ ಬೇಡ, ಏನೋ ನಿಮ್ಮ ಸ್ವಂತಕ್ಕೆ ಒಂದು ಮನೆ ಮಾಡಿಕೊಳ್ಳಿ ಅಂತೇಳಿ ಅವರು ನಟ್ಟಿದ್ದ ಮರ ಯಾವುದು ರಬ್ಬರ್, ಇನ್ನೂ ಸ್ವಲ್ಪ ಮರ ಬಾಕಿ ಹಿಂಬದಿಯಲ್ಲಿ ಬಿಟ್ಟಿದ್ದಾರೆ. ಒಂದು 20, 30, 40 ಮರ ಇದೆ. ಮುಂದೆ ಇದ್ದ ಮರ ತೆಗೆದು ಅದರಲ್ಲಿ ಮನೆ ಕಟ್ಟಿ ಸರ್ಕಾರ ಏನು ದುಡ್ಡು ಕೊಡಲಿಲ್ಲ. ಇವರು 1000 ಜನರ ನಾವು ಸೇರಿ 1000 ಜನರ ಹೆಂಜಲ್ ತೊಳೆದ ಲೋಟದ ಕಾಸಲ್ಲಿ ಆ ದುಡ್ಡು ಹಿಡ್ಕೊಂಡು ಆ ಮನೆ ಕಟ್ಟಿದ್ದು. ಕಾರಣ 3-4 ಲಕ್ಷ ಹಾಕಿದ್ದಾರೆ. ಆ ಮನೆ ಕಟ್ಟಿ ಕೂತದ್ದು ಇವರು ಯಾರು? ರಾಧಮ್ಮ ಮುತ್ತುಸ್ವಾಮಿ. ರೇಣುಕಾ ವಿಶ್ವನಾಥನ ಹೆಸರಲ್ಲಿ ಯಾವುದೇ ಪ್ರಾಪರ್ಟಿ ಆಗಿ ಯಾವುದೇ ಏನೂ ಅಲ್ಲಿ ಸುತ್ತಿಲ್ಲ. ಆದರೆ ರೇಣುಕಾ ವಿಶ್ವನಾಥನ ಮನೆ ಅಂತೇಳಿ ಇವ್ರನ್ನ ಹಿಡಿದು ತಂದು ಹೊರಗೆ ಹಾಕಿ ಈ ಮನೆ ಧ್ವಂಸ ಮಾಡಿದ್ದಾರೆ. 1 ವರ್ಷ 21 ದಿವಸ ಆಗಿ ಹೋಯಿತು. ಇವತ್ತು ಅವರಿಗೆ ಯಾವುದೇ ಸರ್ಕಾರಿ ಅಧಿಕಾರಿ ಆಗ್ಬೋದು, ಚುನಾಯಿತ ಅಧಿಕಾರಿ ಆಗ್ಬೋದು, ಮತ್ತೊಬ್ಬ ಯಾರ್ಯಾರು ಬಂದು ನೀವು ಏನಾಗಿದೆ ಎಂತ ಆಗಿದೆ ನಾವಿದ್ದೀವಿ, ಇಲ್ಲ ನಿಮ್ಗೆ ಏನೋ ಸಹಕಾರ ಮಾಡ್ತೀವಿ. ನಮ್ಮ ಶಾಸಕಿ ಭಾಗೀರಥಿಯರಿಗೆ ಫೋನ್ ಮಾಡಿದರೆ ಅವರು ಎಂಥ ಶೌಚಾಲಯ ಉದ್ಘಾಟನೆಯಲ್ಲಿ ಭಾರಿ ಫೇಮಸ್ ಅವರು. ಇವರ ಮನೆಯಿಂದ ಒಂದು 6-7 ಕಿಲೋಮೀಟ್ರ್ ಆಚೆಯಲ್ಲಿ ಮನೆ ಹೊಡೆದ ದಿವಸವೇ 6-7 ಕಿಲೋಮೀಟರ್ ಪಕ್ಕದಲ್ಲಿ ಒಂದು ಶಾಲೆಯ ಶೌಚಾಲಯ ಉದ್ಘಾಟನೆ ಹೋಗಿದ್ದಾರೆ. ಅದೇ ಹೋಗೋ ದಾರಿಯಲ್ಲಿ 1-2 ಕಿಲೋಮೀಟರ್ ಮುಂದೆ ಬಂದರೆ ಇವ್ರ ಮನೆ ಸಿಗ್ತದೆ.
ಬಂದು ಅವ್ರು ಹೇಳಿ ಬಂದು ಏನು ಎಂತ ಅಂತ ವಿಚಾರಣೆ ಮಾಡ್ಬೋದಿತ್ತು, ಅದು ಮಾಡಲಿಲ್ಲ. ಅವರು ಅವತ್ತು ಓಟು ಕೇಳುವಾಗ ನಾನು ಮುಸುರೆ ತೊಳಿತೇನೆ, ಜನಕ್ಕೆ ಹುಲ್ಲು ಹಾಕ್ತೇನೆ, ಅಂಗಳ ಸಾರಿಸ್ತೇನೆ, ಹುಲ್ಲು ಹೊತ್ಕೊಂಡು ಬರ್ತೇನೆ ಅಂತೆಲ್ಲ ಹೇಳಿ ಜನರಿಗೆ ಮಂಗ ಮಾಡಿ ಓಟ್ ಕೇಳಿದರು. ಈಗ ಪಾಪದವರು ಸಾಯ್ತಿದ್ದಾರಲ್ಲ, ನೀವು ಏಕೆ ಸಾಯ್ತಿದ್ರ, ಏನಾಯಿತು, ನಿಮ್ಮೊಟ್ಟಿಗೆ ನಾನಿದ್ದೇನೆ ಅಂತ ಒಂದು ಮಾತು ಹೇಳಲಿಕ್ಕೆ ಅವರಿಗೆ ಇವತ್ತುವರೆಗೂ ಬಾಯಿ ಬರಲಿಲ್ಲ ನಮ್ಮ ಶಾಸಕಿ. ಆಯಿತಾ. ಅದರ ನಂತರ ಪ್ರತಿಯೊಬ್ಬ ಈಗ ಸಿದ್ದರಾಮಯ್ಯ ಆಗ್ಬೋದು, ಡಿ ಕೆ ಶಿವಕುಮಾರ್ ಆಗ್ಬೋದು, ಪ್ರತಿಯೊಬ್ಬರು ಎಲ್ಲೆಲ್ಲಿ ಏನೇನು ಕೊಡಲಿಕ್ಕೆಲ್ಲ ಪ್ರತಿಯೊಂದು ಕೊಟ್ಟೆವು. ಆದರೂ ಇವತ್ತುವರೆಗೂ ಒಂದೇ ಒಂದು ಹುಳ ಆಗಿ ಬಂದಲ್ಲಿ ಯಾರನ್ನು ಇವರನ್ನು ಎಂಕ್ವೈರಿ ಮಾಡಿದಾಗಲಿ ಕೇಳಿದಾಗಲಿ ಯಾವುದೂ ಇಲ್ಲ. ನ್ಯಾಯಕ್ಕಾಗಿ ಹೋರಾಟ. ಈಗ ಬೆಳಗ್ಗೆ ಸಹ ಬಂದು ತಹಸೀಲ್ದಾರ್ ಕೇಳಿದ್ದೇವೆ, ಅವ್ರು ಹೇಳಿದ್ರು 4 ವರ್ಕಿಂಗ್ ಡೇಸ್, 4 ಡೇಸ್, 2 ಡೇಸ್ ಆಗಿದೆ, 2 ಡೇಸ್ ಇದೆ. ಆಯಿತು, ನಿಮ್ಮದು 2 ಡೇಸ್ ನೀವು ಮಾಡಿ, ನಾವು ಇಲ್ಲಿ ಕೂರ್ತೇವೆ ಅಂತ ಬಂದು ಕೂತಿದ್ದೇವೆ. ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋ ಪಂಚಾಯತಿ ಇಲ್ಲ. ಈಗ ಬರ್ಬೋದು, ಒಂದು ಅರ್ಧ 1 ಗಂಟೆ ಒಳಗೆ ಜಯಂತ್ ಅವರು ಬರ್ತಾರೆ. ಅವ್ರು ಬಂದ ಮೇಲೆ